ಯೂಟ್ಯೂಬಲ್ಲಿ ನೋಡಿದ್ದು ಹೀಗೆ ತೋರಿಸ್ತೀವಿ ಯಾವ ಥರ ಎಕ್ಸ್ಪ್ಲೋರೇಟಿವ್ ವರ್ಕ್ ಅಂತ. ನೋಡಿ ಹಲಸಿನಕಾಯಿ ಆಗ್ತಾ ಇದೆ. ಇದು ತುಂಬಾ ದೊಡ್ಡ ದೊಡ್ಡ ಹಲಸಿನಕಾಯಿ ಆಯ್ತಾ. ಡೋರಾ ತುಂಬಾ ಉದ್ದ. ಎಲ್ಲಿಗೆ ಪಯಣ? ಇವತ್ತು ನಾವು ರಾಗಿ ಕುಯ್ತಾ ಇದೀವಿ ಆಯ್ತಾ. ಇದು ಫಸ್ಟ್ ಟೈಮ್ ಕುಯ್ತಾ ಇರೋದು. ನಾವು ಪೆಪ್ಪರ್ ಕುಯ್ಯಕ್ಕೆ ಕಟ್ಕೊಳ್ತೀವಿ. ಇದಕ್ಕೂ ಈ ತರ ರಾಗಿ ಕುಯ್ಯೋದಕ್ಕೂ ಇದೇ ತರ ಕಟ್ಕೊಳ್ಳೋಣ. ಕಾಂಗಾರು ಬ್ಯಾಗ್ ಇರುತ್ತಲ್ಲ ಆ ತರ ಆಯ್ತು. ಇವಾಗ ರಾಗಿ ಕುಯ್ದೆಲ್ಲ ಫುಲ್ ಸುಸ್ತಾಯ್ತು. ಗುಡ್ ಮಾರ್ನಿಂಗ್. ಸೊ ನಾವು ಇವತ್ತು ಒಂದು ಎಕ್ಸ್ಪ್ಲೋರೇಟಿವ್ ವರ್ಕ್ ಮಾಡೋಣ ಅಂತ ಹೋಗ್ತಾ ಇದೀವಿ. ತೋರಿಸ್ತೀನಿ ಏನಂತ. ನೋಡಿ ಇಲ್ಲಿ ಒಂದು ಟ್ರಯಲ್ ಮಾಡ್ತಾ ಇದ್ದೀನಿ. ಏನು ಅಂದರೆ ನಾನು ಒಂದು ಯೂಟ್ಯೂಬಲ್ಲಿ ನೋಡಿದ್ದು ಹೀಗೆ ಪ್ಲ್ಯಾಂಟ್ ಬೆಳೆಯುತ್ತಂತೆ. ಹೀಗೆ ಮಾಡಿದ್ರೆ ನೋಡೋಣ ಆಯಿತಾ. ನಾನಿಲ್ಲಿ ಒಂದು ಹುಳಿ ಮರಕ್ಕೆ ಹೀಗೆ ಮಾಡಿದ್ದೀನಿ. ಬಾಟಲ್ ಎಲ್ಲ ಕಟ್ ಮಾಡಿ ಮಣ್ಣಾಕಿ ಅಲ್ಲಿ ಬೇರು ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ. 1 ವೀಕ್ ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ನಾವು ಹೋಗ್ಬಿಟ್ಟು ತೋರಿಸ್ತೀವಿ ಯಾವ ಥರ ಎಕ್ಸ್ಪ್ಲೋರೇಟಿವ್ ವರ್ಕ್ ಅಂತ. ಓಕೆ ಕಮ್ ಲೆಟ್ಸ್ ಗೋ. ನೋಡಿ ಹಲಸಿನಕಾಯಿ ಆಗ್ತಾ ಇದೆ. ಇದು ತುಂಬ ದೊಡ್ಡ ದೊಡ್ಡ ಹಲಸಿನಕಾಯಿ ಆಯಿತಾ. ಅದೇ ಮೊನ್ನೆ ಕರಿ ಮಾಡಿದ್ವಲ್ಲ ಅದೇ ಸೇಮ್ ಜಾಕ್ ಫ್ರೂಟ್ ಆಯಿತಾ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಊರು ನೋಡಿ ಫುಲ್ ಖುಷಿ. ಓಹೋ ಹೋ 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 ಹೋ. ಡೋರಾ ಎಲ್ಲಿಗೆ ಪಯಣ? ಡೋರಾ ಡೋರಾ ಇವಾಗ ಹೋಗಿ ಏನು ಅಂತ ಅಂದರೆ ಇವತ್ತು ನಾವು ರಾಗಿ ಕುಯ್ತಾ ಇದೀವಿ ಆಯಿತಾ. ಇದು ಫಸ್ಟ್ ಟೈಮ್ ಕುಯ್ತಾ ಇರೋದು. ಅದೇ ನಾವು ಬುಡಕ್ಕೆ ಕುಯ್ತಾ ಇಲ್ಲ. ನೀವು ಯಾವ ಥರ ಕುಯ್ಯೋದು ರಾಗಿ? ಆ್ಯಕ್ಚುಲಿ ನಾವೇನು ಅಂತ ಅಂದರೆ ಮೇಲೆ ತೆನೆ ಮಾತ್ರ ಇರುತ್ತಲ್ಲ ಅದನ್ನು ಮಾತ್ರ ಕುಯ್ಯೋದು. ತೋರಿಸ್ತೀನಿ ಬನ್ನಿ. ಹಾಯ್, ಕೆಲಸ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇಲ್ಲೆಲ್ಲ ಇದೆ. ಇದು ಮಳೆ ಸರಿಯಾಗಲಿಲ್ಲ, ಫುಲ್ ಬಿಸಿಲಿತ್ತು, ನೀರೆಲ್ಲ ಹೊಡೆದಿದ್ದು. ಹಾಗಾಗಿ ಎಲ್ಲ ಒಂದೇ ಥರ ಬಂದಿಲ್ಲ. ಒಂದೊಂದು ಫುಲ್ ಹಣ್ಣಾಗಿದೆ, ಒಂದೊಂದು ಆಗಿಲ್ಲ. ಈ ಥರ ಕಟ್ಕೊಳ್ಳೋದು. ಆ್ಯಕ್ಚುಲಿ ಇದು ನಾವು ಪೆಪ್ಪರ್ ಕುಯ್ಯೋಕೆ ಕಟ್ಕೊಳ್ತೀವಿ. ಇದಕ್ಕೂ ಈ ಥರ ರಾಗಿ ಕುಯ್ಯೋದಕ್ಕೂ ಇದೇ ಥರ ಕಟ್ಕೊಳ್ಳೋಣ ಅಂತ ಕುಯ್ದು ಆ ಜೋಳಗಡೆ ಹಾಕೊಳ್ಳೋದು. ಅದು ಈಸಿ ಆ್ಯಕ್ಚುಲಿ. ಏನು ಮಾಡ್ತೀಯಾ? ಹೌದಾ, ಕರಿ ಡೋರಾ. ಹೌದಾ, ತಾತ ಕಟ್ ಮಾಡ್ತಾ ಇರೋದು. ಓಕೆ, ಕೌಗ ಯಾವ ತರ ಕಟ್ ಮಾಡೋದು ಪಂಬೋದು? ಕಟ್ ಮಾಡೋದು ಪಂಬು. ಓಕೆ, ಯಾವ ತರ ಕಟ್ ಮಾಡೋದು ಅದು? ಕುಡ್ಲು ತಗೊಂಡ. ನಮ್ಮಮ್ಮ ಫುಲ್ ಕಾಸ್ಟ್ಯೂಮ್ಸ್ ರೆಡಿಯಾಗಿ ಬಂದವ್ರೆ. ಇದು ಒಂಥರ ಕಟ್ಕೊಳ್ಳೋ ಸ್ಟೈಲು. ಯಾವ ತರ ನೀನ್ ಕಟ್ಕೊಳ್ಳೋದು? ಅದು ಒಂದು ಕೋಲ್ ಹಾಕ್ಬಿಟ್ಟು ಕಟ್ಕೊಳ್ತೀಯಲ್ಲ, ತೋರ್ಸು. ಈ ತರ ಒಂದು ಕೋಲ್ ತಗೋಬೇಕು ಆಕ್ಚುಲಿ ಫಸ್ಟ್. ಅದು ಗ್ರಿಪ್ಪಿಗೆ. ಆಮೇಲೆ ಅದರೊಳಗಡೆ ಕೋಲ್ ಸಿಕ್ಸ್ಬೇಕು. ದಾರಕ್ಕೆ ಸಿಗಿಸ್ಕೊಳ್ಳೋದು. ಮುಂದಕ್ಕಲ್ವಾ? ಹಿಂದಕ್ಕೆ ಸಿಗಿಸ್ಕೊಳ್ಳೋದು, ಕೊಯ್ದು ಅದಕ್ಕೆ ಹಾಕೋದು ಅಷ್ಟೇ. ಮುಂದಕ್ಕೆ ಹಾಕೋದು ಕಟ್ ಮಾಡಿ. ನೋಡಿ ಇವಾಗ ನಂದು ಕಾಸ್ಟ್ಯೂಮ್ಸ್ ರೆಡಿ ಆಯ್ತು. ಹೊರಗಡೆ ಹಾಕೊಳ್ಳೋದು. ಬಿದೋಗುತ್ತೆ ಅನ್ಸುತ್ತೆ, ಜಾಸ್ತಿ ಉಂಟು. ಇದೆ ಇದು ಕಾಂಗಾರು ಬ್ಯಾಗ್ ಇರುತ್ತಲ್ಲ ಆ ಥರ ಆಯ್ತು. ಬಿಸಿಲಿದೆ ಫುಲ್ಲು. ಫ್ಯಾನ್ ಆಗಬಾರ್ದು ಅಂತ ಸನ್ಸ್ಕ್ರೀನ್ ಆಲ್ರೆಡಿ ಹಾಕೊ ಬಂದಿದ್ದೀವಿ. ನೋಡೋಣ.
ಇದೇ ನೋಡಿ ಆರಾಮಾಗಿ ಕುಯ್ಯೋದು ಅಂದ್ರೆ ಇದು. ಅದೇನು ಗೊತ್ತಾ, ಒಟ್ಟಿಗೆ ನೀರು ಆ್ಯಕ್ಚುಲಿ ಇದು ಮಳೆ ಬರಲಿಲ್ಲ ಅಲ್ವಾ, ನೀರು ಹಾಯಿಸಿದ್ದು, ಹಾಗಾಗಿ ಇದು ಒಂದೊಂದು ಹಣ್ಣಾಗಿದೆ, ಒಂದೊಂದು ಹಾಗೆ ಇದೆ. ಸೊ ನಾವು ಹಣ್ಣಾಗಿರೋದು ಮಾತ್ರ ಒಂದ್ಸಲ ಕೊಯ್ದು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಕುಯ್ತಾ ಇರೋದು. ನಾನು ಬಿಟ್ಟು ಇದು ಫಸ್ಟ್ ಟೈಮ್ ಕುಯ್ತಾ ಇರೋದು. ಇದು ನಮ್ಮನೇಲಿ ಹಾಕಿರೋದು ಸೆಕೆಂಡ್ ಟೈಮ್ ಅಂತೆ ರಾಗಿ ಆಯಿತಾ. ತುಂಬ ವರ್ಷಗಳಾಯ್ತಂತೆ ಹಾಕಿ. ಸೊ ನಾವಿವಾಗ ಸ್ವಲ್ಪ ಜಾಗಕ್ಕಷ್ಟೇ ಹಾಕಿದ್ದಾಯ್ತಾ, ಅದನ್ನು ಕುಯ್ತಾ ಇದ್ವಿ. ಇದು ನೋಡಿ, ಇದು ಕೂತ್ಕೊಂಡು ಆರಾಮಾಗ ಇದೆ ಅಲ್ಲ, ಇಷ್ಟೇ ಇಲ್ಲ ಮಧ್ಯಕ್ಕೆ ಕೂತ್ಕೊಂಡು ಕೊಯ್ಯೋದು ಸುತ್ತ. ಇವಳು ನೋಡಿ ಹೆಂಗೆ ಕೂತವಳೆ ಮಧ್ಯದಲ್ಲಿ. ಡೋರಾ ತಣ್ಣಗಿದ್ಯಾ ಅಲ್ಲಿ? ಹಾಂ ಈ ಡೋರಾ ಪಂಬಿ, ಏನಾಯ್ತು ಪಂಬಿ ಅಲ್ಲಿ? ಏನಾಯ್ತು? ಹೌದಾ, ಅದೇ ಉಬ್ಲಿ ಇರುತ್ತಲ್ಲ, ಅದು ಉಬ್ಲಿ ಗೊತ್ತಾ, ಉಬ್ಲಿ ಇರುತ್ತಲ್ಲ ಅದೆಲ್ಲ ಬಟ್ಟೆಗೆ ಸಿಕ್ಕಾಕೊಂಡಿದ್ದೆ, ಅದಕ್ಕೆ ನಾನು ತೆಗಿತಾ ಇದ್ದೇನೆ ಆಯಿತಾ. ಉಬ್ಲು ಅಂದರೆ ತೋರಿಸ್ತೀನಿ ಅದು ಅಂತ. ಇದು ಗೊತ್ತಾ ಉಬ್ಲು, ಇದು ಬಟ್ಟೆಗೆಲ್ಲ ಆಗುತ್ತೆ. ಇದು ಇವಾಗ ರಾಗಿ ಕುಯ್ದೆಲ್ಲ ಫುಲ್ ಸುಸ್ತಾಯ್ತು, ಫುಲ್ ಸುಸ್ತಾಯ್ತು ರಾಗಿ ಕುಯ್ದು. ಸುಮಾರು ಕುಯ್ದ್ವಿ ನಾವೇ, ಅಪ್ಪ ಅವರೇ ಸ್ವಲ್ಪ ಕುಯ್ದಿರೋದು ಆ್ಯಕ್ಚುಲಿ. ಇದು ನಾನು ಕುಯ್ದಿರೋದು, ನಾವು ಅರ್ಧ ಕುಯ್ದಿದ್ವಿ. ಅಮ್ಮ ಅಪ್ಪ ಸ್ವಲ್ಪ ಸ್ವಲ್ಪ ಕುಯ್ಕೊಂಡು ಆಟ ಆಡ್ತಾವ್ರೆ. ನೋ ಕಾಮೆಂಟ್ಸ್. ಹಂಚಿಲ್ಲ ಕುಯ್ದ, ನಮಗೆ ಪುಟ್ಟಿಗೆ ಕುಯ್ದು ಸುಸ್ತಾಗ್ಬಿಡ್ತು. ಕುಯ್ದಿರೋದು ಅಪ್ಪ, ಯಾಕಪ್ಪ ಅಷ್ಟೇ ಕುಯ್ಕೊಂಡಿದ್ಯಾ ಇವತ್ತು? ತಿಂಡಿ ಕುಯ್ದಿರೋದು ಎಲ್ಲ ಚೀಲ ಹಿಡ್ಕೊಂಡು ನಾನೇ ಅಂತಾರ. ಆಯ್ತು ಫೈನಲಿ ಇಷ್ಟ ಆಯ್ತು. ಸ್ವಲ್ಪ ಕೊಯ್ದ್ವಿ ಆಯ್ತಾ, ಒಂದು ಮುಂಬು ಅಂದ್ರೆ ಒಂದು ಸಾಲು ಇಲ್ಲಿಂದ ಅಲ್ಲಿಗೆ ಅಷ್ಟೇ. ಓ ಪಂಬು ಆಯ್ತು, ಪಂಬು ಆಯ್ತಾ? ಏ ಪಂಬು ಚೆನ್ನಾಗಿತ್ತ? ಆಯ್ತಾ? ಅಷ್ಟೇ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್ ಬಾಯ್.